ಪೆಹಲ್ಗಾಂವಲ್ಲಿ ಇತ್ತೀಚೆಗೆ ನಡೆದಂತ 26 ಪ್ರವಾಸಿಗರ ಮೇಲೆ, ಒಂದು ಅಮಾಯಕ ಪ್ರವಾಸಿಗರ ಮೇಲೆ ಉಗ್ರಗಾಮಿಗಳು ಅಟ್ಯಾಕ್ ಮಾಡಿದ್ರು. ಸುಮಾರು 26 ಜನ ಮೃತಪಟ್ಟಿದ್ರು. ಈ ವಿಚಾರದಲ್ಲಿ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಇಡೀ ನಮ್ಮ ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ ತೀರ್ಮಾನ ತೆಗೆದುಕೊಂಡು ರಾಜತಾಂತ್ರಿಕವಾಗಿ ಅನೇಕ ನಿರ್ಬಂಧನೆಗಳನ್ನು ಹಾಕುವಂತ ಪ್ರಯತ್ನವನ್ನು ಮಾಡಿದ್ರು. ಈಗಾಗಲೇ ಯುದ್ಧ ಆಗ್ಬೋದು, ಸರಿಯಾದ ಒಂದು ಇದಕ್ಕೆ ಸರಿಯಾದ ರೀತಿಯಂತ ಉತ್ತರವನ್ನು ಕೊಡ್ತೀನಿ ಅಂತೇಳಿ ಪದೇ ಪದೇ ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ರು. ಸೊ ನಿನ್ನೆ ರಾತ್ರಿ ಮಧ್ಯಾಹ್ನ ಒಂದು ಕಾಲಿಗೆ ಆಪರೇಷನ್ ಸಿಂಧೂರ್ ಅಂತ ಹೇಳಿ ಈಗಾಗಲೇ ಪಾಕಿಸ್ತಾನದ ಸೈನಿಕರ ಮೇಲೆ ಅಲ್ಲಿ ಭಯೋತ್ಪಾದಕರು ಏನು ಇದ್ದಾರೆ ಆ ಒಂದು ತಾಣಗಳ ಮೇಲೆ ಅಟ್ಯಾಕಿಂಗ್ ಶುರುವಾಗಿದೆ. ಲಷ್ಕರ್ ಎ ತೊಯ್ಬಾ ಇರ್ಬೋದು, ಜೈಷ್ ಎ ಮೊಹಮ್ಮದ್ ಇರ್ಬೋದು, ಅವರು ವಾಸ ಮಾಡ್ತಿರುವಂತ 9 ಕೇಂದ್ರಗಳ ಮೇಲೆ ಈಗಾಗಲೇ ಅಟ್ಯಾಕ್ ಆಗಿದೆ ಅಂತ ನಾನು ಕೂಡ ಮಾಧ್ಯಮ ಮುಖಾಂತರ ಕೇಳ್ಕೊಂಡಿದ್ದೀನಿ. ಅದು ಇಷ್ಟು ಮಾತ್ರ ಹೇಳ್ತೀನಿ. ಟೈಮಲ್ಲಿ ಈ ಒಂದು ಧೈರ್ಯ, ಒಂದು ಹೆಜ್ಜೆಯನ್ನ ಇಟ್ಟಂತ ಗೌರವ ಪ್ರಧಾನಮಂತ್ರಿಗಳಿಗೆ ಒಬ್ಬ ದೇಶದ ಒಬ್ಬ ನಾಗರಿಕನಾಗಿ ನಾನು ಅಭಿನಂದನೆ ತಿಳಿಸ್ತೀನಿ. ಇದರಲ್ಲಿ 100ಕ್ಕೆ 100 ನಮ್ಮ ದೇಶದ ಸೈನಿಕರು ಯಶಸ್ವಿ ಆಗ್ತಾರೆ. ಝೀರೋ ಟಾಲರೆನ್ಸ್ಗೆ ಈ ಒಂದು ಭಯೋತ್ಪಾದನೆ ತರಲಿಕ್ಕೆ ಏನೇನು ಪ್ರಯತ್ನ ಮಾಡಬೇಕು ಈ ಪ್ರಪಂಚದಲ್ಲಿ, ಅದರ ಒಂದು ಪ್ರಾರಂಭ ಅದು ಭಾರತದಿಂದ ಶುರುವಾಗಿದೆ ಅಂತ ನನ್ನ ಸಂದರ್ಭದಲ್ಲಿ ಹೇಳಲಿಕ್ಕೆ. 72 ಜನ ಉಗ್ರರು ಈಗ ಆಲ್ರೆಡಿ ಬಂದಿರೋ ಪ್ರಕಾರ 50ರಿಂದ 70ವರೆಗೂ ಕೂಡ ಉಗ್ರಗಾಮಿಗಳು ಹತರಾಗಿದೆ ಅಂತ ಸುದ್ದಿ ಬರ್ತಾ ಇದೆ. ಮತ್ತೆ ಪಾಕಿಸ್ತಾನದಲ್ಲೂ ಕೂಡ ಈಗ ಆಲ್ರೆಡಿ ಎಮರ್ಜೆನ್ಸಿ ಘೋಷಣೆಯನ್ನು ಮಾಡಿದ್ದಾರೆ ಅಂತೇಳಿ ಅಲ್ಲಿಯ ಪ್ರಧಾನಮಂತ್ರಿಗಳು ಈಗ ಹೇಳಿಕೆಯನ್ನ ನಿಮ್ಮ ಮಾಧ್ಯಮದಲ್ಲಿ ನೋಡಿದ್ದೀನಿ. ಸೊ ಇದೊಂದು ನಾವು ಕೂಡ ನಿರೀಕ್ಷೆ ಮಾಡಿದ್ವಿ ಇಷ್ಟು ಬೇಗ ಈ ಒಂದು ಯುದ್ಧ ಶುರುವಾಗಬಹುದು ಅಂತೇಳಿ. ಮತ್ತೆ ಸರಿಯಾದ ಒಂದು ಉತ್ತರ ಕೊಡ್ಲಿಕ್ಕೆ ಈಗಾಗಲೇ ನಮ್ಮ ದೇಶದ ಸೈನಿಕರು ಗಟ್ಟಿಯನ್ನು ನಿಂತ್ಕೊಂಡಿದ್ದಾರೆ. ದೇಶದ ಜನರು ಕೂಡ ಇದನ್ನು ಬಯಸ್ತಾ ಇದ್ರು, ದಿಟ್ಟವಾದಂತಹ ಕ್ರಮವನ್ನ ಬಯಸ್ತಾ ಇದ್ರು. ಆ ಸಂದರ್ಭದಲ್ಲಿ ಕೇಂದ್ರದ ನಿರ್ಧಾರ ಸೂಕ್ತ ಆಗಿದೆ ಅಂತ ಅನಿಸ್ತಾ ಇದೆ. ಏನಾಗಿದೆ, ಭಾರತ ಪಾಕಿಸ್ತಾನ ಯುದ್ಧ ಆದ್ಮೇಲೆ ಸಾಕಷ್ಟು ಬಾರಿ ಭಾರತದ ಮೇಲೆ, ಅದು ಪಾರ್ಲಿಮೆಂಟ್ ಮೇಲೆ ಅವಾಗ ನಡೆದಂತ ಒಂದು ಅಟ್ಯಾಕ್ ಇರ್ಬೋದು, ನಮ್ಮ ಏರ್ ಫೋರ್ಸ್ ಮೇಲೆ ನಡೆದಂತ ಘಟನೆಗಳಿರ್ಬೋದು, ಈ ರೀತಿ ಪದೇ 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 ಆಗ್ತಾನೆ ಇದೆ. ಹಾಗಾಗಿ ಕೇವಲ ಶಾಂತಿ ಮಂತ್ರ ಪಡಿಸ್ಕೊಂಡು ಕೂತ್ಕೊಳ್ಳುವಂತ ಕಾಲ ಇದಲ್ಲ. ಇದೆಲ್ಲದೂ ಕೂಡ ಇಟ್ಕೊಂಡು ಒಂದು ಸರಿಯಾದ ರೀತಿಯಂತ ಉತ್ತರವನ್ನು ಕೊಡ್ಲಿಕ್ಕೆ 100 ಸತಿ ಯೋಚನೆ ಮಾಡಿ ಹೆಜ್ಜೆಯನ್ನ ಮುಂದಿಟ್ಟಿದ್ದಾರೆ. ಮತ್ತೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಬಗ್ಗೆ ಅದು ಯಾವತ್ತೂ ಕೂಡ ಒಂದು ಸಮಸ್ಯೆಯಾಗಿ ಉಳಿಯುವಂತ ಒಂದು ಪ್ರಯತ್ನ ಆಗಿತ್ತು. ಇದೆಲ್ಲದೂ ಕಣ್ಮುಂದಿಟ್ಕೊಂಡು ಈ ಎರಡೂ ವಿಚಾರವನ್ನು ಇಟ್ಕೊಂಡು ಇದು ಮೋಸ್ಟ್ಲಿ ಅಟ್ಯಾಕಿಂಗ್ ಶುರುವಾಗಿದೆ ಅಂತ ನಂಗೆ ಅನ್ಸುತ್ತೆ. ಅವರ ಆತ್ಮಕ್ಕೆ ಶಾಂತಿ ಸಿಗೋದು, ಯಾರು ಆ ಟೆರರಿಸ್ಟ್ಗಳು ಬಂದು ಅವರ ಕಣ್ಮುಂದೆ ಅಟ್ಯಾಕ್ ಮಾಡಿದ್ದಾರೆ, ಅವ್ರು ಏನ್ ತಪ್ಪಿಸ್ಕೊಂಡಿದ್ದಾರೆ ಅವ್ರನ್ನ ಹಿಡ್ಕೊಂಬರ, ಅವ್ರನ್ನ ತೆಗೆಯುವಂತ ಒಂದು ಪ್ರಯತ್ನ ಅದೊಂದು ದಿಕ್ಕಲ್ಲಿ. ಇನ್ನೊಂದು ಈ ಒಂದು ಉಗ್ರವಾದಕ್ಕೆ ಪ್ರಯೋಜಿತ ಎಲ್ಲ ರೀತಿಯಾದ ಪ್ರಚೋದನೆ ಕೊಡ್ತಿರುವಂತಹ ಪಾಕಿಸ್ತಾನಕ್ಕೆ ಉತ್ತರವನ್ನು ಕೊಡೋದು ಇನ್ನೊಂದು. ಆದ್ರೆ ಈಗ ನಾವು ಗಮನಿಸಬೇಕಾದೇನು, ಯಾವುದೇ ಒಂದು ಪಾಕಿಸ್ತಾನ ಸೈನಿಕರ ಮೇಲೆ ಅಟ್ಯಾಕಿಂಗ್ ನಡೆದಿಲ್ಲ. ಎಲ್ಲಿ ಭಯೋತ್ಪಾದಕರು ಎಲ್ಲಿ ವಾಸ ಮಾಡ್ತಾ ಇದ್ದಾರೆ ಆ ಇಂಟೆಲಿಜೆನ್ಸ್ ರಿಪೋರ್ಟ್ ಅನ್ನ ತೆಗೆದುಕೊಂಡು ಆ ವಾಸ ಮಾಡ್ತಿರೋ ತಾಣಗಳ ಮೇಲೆ ಅಟ್ಯಾಕಿಂಗ್ 9 ಕಡೆಗೆ ಆಗಿದೆ ಅಂತ ನಮಗೆ ಈಗ 9ಕ್ಕೆ ಮಾತ್ರ ಆಗಿದೆ. ಯಾವುದೇ ಮಸೀದಿ ಇರ್ಬೋದು, ನಾಗರಿಕರ ಮೇಲೆ ಇರ್ಬೋದು, ಯಾರ ಮೇಲೂ ಕೂಡ ಆ ರೀತಿಯಂತ ಅಟ್ಯಾಕಿಂಗ್ ಆಗಿಲ್ಲ. ಇಲ್ಲಿ ಒಬ್ಬರ ಹೆಸರೇ ಮಸೀದ್ ಅಂತ ಏನೋ ಬರುತ್ತೆ, ಇನ್ನು ಉಗ್ರಗಾಮಿ ಅಡುಗುತಾಣಗಳ ಮೇಲೆ ಅಟ್ಯಾಕಿಂಗ್ ನಡೆದಿದೆ. ಸರ್, ಈಗ ಆಪರೇಷನ್ ಸಿಂಧೂರ್ ಅಂತ ಹೆಸರಿಟ್ಟಿದ್ದಾರೆ. ಭಾರತ ಸಿಂಧೂರ ಕಾಶ್ಮೀರ ಅಂತ ಹೇಳ್ತಾರೆ. ಪಿಒಕೆನ ವಶಪಡಿಸಿಕೊಳ್ಳಕ್ಕೆ ಸೂಕ್ತವಾದ ಸಮಯ ಅಥವಾ ಕಂಟಿನ್ಯೂ ಮಾಡಿದ್ರೆ ಆ ನಿಟ್ಟಿನಲ್ಲಿ ತುಂಬಾ ಒಳ್ಳೆ ಅವಕಾಶ. ಮತ್ತೆ ಭಾರತ ಸಿಂಧೂರ ನೀವು ಹೇಳಿದಾಗೆ ನಮ್ಮ ಭಾರತ ಸಿಂಧೂರ ಸ್ಥಾನದಲ್ಲಿ ಜಮ್ಮು ಪಾಕ್ ಆಕ್ಯುಪೈಡ್ ಕಾಶ್ಮೀರ ಏನಿದೆ ಅದನ್ನ ನಾವು ಆಕ್ಯುಪೈಡ್ ಮಾಡ್ಕೊಂಡು ತುಂಬಾ ಒಂದು ಒಳ್ಳೆಯ ಅವಕಾಶ. ಮತ್ತೆ ಈ ವಿಚಾರದಲ್ಲಿ ಕಳೆದ 2-3 ವರ್ಷಗಳಿಂದ ಚರ್ಚೆಗಳು ಶುರುವಾಗಿತ್ತು. ಬರುವಂತ ದಿನದಲ್ಲಿ ಆ ದಿಕ್ಕಲ್ಲೂ ಕೂಡ ನಮ್ಮೆಲ್ಲ ರೀತಿಯ ಒಂದು ಗಮನ ಇರುತ್ತೆ ಅಂತ ಹೇಳಿ ಗೌರವಂತ ಅಮಿತ್ ಶಾ ಜಿ ಅವರೇ ಹೇಳಿಕೆ ಕೊಟ್ಟಿದ್ದರು. ಸೊ ಅದು ನಿಜ ಆಗುವಂತ ಒಂದು ಕಾಲ ಇವತ್ತು ದೇವರದಿಂದ ಕೂಡ್ ಬಂದಿದೆ ಅಂತ ನಂಗೆ ಸರಿಯಾದ ವೃತ್ತಿ ಇದು. ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ನಮ್ಮ ತಾಯಂದಿರ ಹಣೆ ಮೇಲೆ ಕುಂಕುಮವನ್ನ ನೋಡ್ತೀವಿ, ಸಿಂಧೂರವನ್ನ ನೋಡ್ತೀವಿ. ಹಾಗಾಗಿ ಇದನ್ನ ಆಪರೇಷನ್ ಸಿಂಧೂರ್ ಅಂತ ಹೇಳಿ ಇದನ್ನ ಹೆಸರಿಟ್ಕೊಂಡು ತಾಯಿಂದ ಸಿಂಧೂರವನ್ನು ಉಳಿಸುವಂತ ಒಂದು ಪ್ರಕ್ರಿಯೆ. ಮತ್ತೆ
ಬರುವಂತಂದಲ್ಲೂ ಕೂಡ ನಮ್ಮ ಅಕ್ಕ ತಂಗಿಯರ ಹಣೆಯಲ್ಲಿ ಕುಂಕುಮನ ನೋಡಬೇಕು ಅಂದ್ರೆ ಇದು ಅನಿವಾರ್ಯ ಈ ತರ ವಿಚಾರಗಳು. ಹಾಗೆ ಇದೆಲ್ಲದೂ ಕೂಡ ಇಟ್ಕೊಂಡು ಅಟ್ಯಾಕಿಂಗ್ ನಡೆಯುತ್ತೆ. ಸರ್, ಈ 9 ಅಟ್ಯಾಕ್ ಸಾಕಾಗತ್ತೆ, ಇನ್ನೂ ಬೇಕಾಗುತ್ತೆ ಸರ್? ಅಂದ್ರೆ ಅವರು ನೋಡೋಣ, ಈಗ ಪ್ರತಿಕ್ರಿಯೆ ಹೇಗಿರುತ್ತೆ ಅದ್ರ ಮೇಲೆ ನಮ್ಮ ಕಡೆಯಿಂದ ನಡೆಯುತ್ತೆ. ಟು ಅರ್ಲಿ ನೋಡಿ, ಇವತ್ತು ಮಿಡ್ ನೈಟ್ ಇಂದ ಶುರುವಾಗಿದೆ. ಎಲ್ಲರೂ ಪಕ್ಷಾತೀತವಾಗಿ ಸ್ವಾಗತ ಮಾಡಿದ್ದಾರೆ. ಎಲ್ಲರೂ ಕೂಡ ಸ್ವಾಗತ ಮಾಡಿದ್ದಾರೆ. ಇದರಲ್ಲಿ ಯಾವುದೇ ಕಾರಣಕ್ಕೂ ಯಾರೂ ಕೂಡ ರಾಜಕಾರಣ ಮಾಡುವಂತ ಅವಶ್ಯಕತೆ ಇಲ್ಲ. ಎಲ್ಲರೂ ಕೂಡ ಇಡೀ ದೇಶದ ಒಂದು ಈ ವಿಚಾರದಲ್ಲಿ ಆ ಸೈನಿಕರಿಗೆ ಜಾತಿ, ಧರ್ಮ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸ್ ಎಲ್ಲರೂ ಕೂಡ ಅಲ್ಲಿ ಸೈನಿಕರಾಗಿ ಅಲ್ಲಿ ಗಡಿಯನ್ನು ಕಾಯುವಂತ ಒಂದು ಯುದ್ಧದಲ್ಲಿ ಪಾಲ್ಗೊಂಡಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಧರ್ಮ ಇನ್ನೊಂದೆಲ್ಲದೂ ಕೂಡ ಬಿಟ್ಟು ಭಾರತ ರಕ್ಷಣಾ ವಿಚಾರದಲ್ಲಿ ಬಂದಾಗ ಇಡೀ ರಾಷ್ಟ್ರ ಒಂದು ಅಂತೇಳಿ ನಮ್ಮ ಪ್ರಧಾನಮಂತ್ರಿಗಳ ಜೊತೆಗೆ ದೇಶದ ಜೊತೆಗೆ ಇರಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತೀನಿ.